DKಶಿ ಕುರ್ಚಿ ತಂತ್ರಗಾರಿಕೆಗಳು ಹೇಗಿದ್ದಾವೆ. ಇವತ್ತು ಅವರು ಆಡಿರ್ತಕ್ಕಂತಹ ಮಾತು ಬಹಳ ವಿಶೇಷವಾಗಿ ಗಮನ ಸೆಳೆದಿದೆ. ತ್ಯಾಗದ ರೀತಿಯಲ್ಲಿ ಗೋಚರಿಸ್ತಾ ಇದೆ. ಆದರೆ ಇದು ನಿಜಕ್ಕೂ ತ್ಯಾಗನ ಅಥವಾ ಕುರ್ಚಿ ಪಡ್ಕೊಳ್ಳುವಂತಹ ತಂತ್ರನ? ಯಾಕೆಂದರೆ ಇವತ್ತು ಸಂಜೆಗೆ ಅಂದರೆ ಇವತ್ತು ರಾತ್ರಿಗೆ 2.5 ವರ್ಷ ಮುಗಿದು ಹೋಯಿತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ಶುರು ಮಾಡಿ. ಮತ್ತೆ ತ್ಯಾಗದ ಮಾತುಗಳನ್ನಾಡಿದ್ದಾರೆ DCM DK ಶಿವಕುಮಾರ್. ಬಹಳ ಮುಖ್ಯವಾಗಿ ಅವರು ಹೇಳಿರುವಂತಹ ಮಾತುಗಳನ್ನು ಗಮನಿಸಬೇಕು. ಇಂದಿರಾ ಗಾಂಧಿ 108ನೇ ಜನ್ಮದಿನೋತ್ಸವ ಕಾರ್ಯಕ್ರಮದಲ್ಲಿ ತ್ಯಾಗದ ಮಾತುಗಳನ್ನು ಆಡಿದ್ದಾರೆ. ನಾನು PCC ಅಧ್ಯಕ್ಷ ಸ್ಥಾನವನ್ನು ಬಿಟ್ಟುಕೊಡೋದಕ್ಕೆ ರೆಡಿ ಇದ್ದೀನಿ ಅನ್ನುವಂತಹ ಅರ್ಥ ಬರುತ್ತೆ. ಆ ರೀತಿಯಾಗಿ ಬಿಟ್ಟು ಕೊಡ್ತಾರಾ DK ಶಿವಕುಮಾರ್? ಅದು ಇನ್ನೊಂದು ಕುರ್ಚಿ ಅವರಿಗೆ ಕನ್ಫರ್ಮ್ ಆಗೋದಕ್ಕಿಂತ ಮುಂಚಿತವಾಗಿ ಬಿಟ್ಟು ಕೊಡ್ತಾರಾ ಅಂತ ಹೇಳಿ. ಶ್ರಮಕ್ಕೆ ಫಲ ಸಿಗುತ್ತೆ, ಭಕ್ತಿಗೆ ಫಲ ಇದೆ ಅನ್ನುವಂತಹ ವಿಶ್ವಾಸವನ್ನು ಶಿವಕುಮಾರ್ ಅವರು ಹೇಳಿದ್ದಾರೆ. ಶ್ರಮದ ಫಲ ನವೆಂಬರ್ 20ರ ನಂತರ ಸಿಗುತ್ತಾ ಹಾಗಾದರೆ ಅನ್ನುವಂಥದ್ದು ಇರುವ ಕುತೂಹಲ ಅಷ್ಟೇ. ಖುಷಿ ಪಡೋರು, ಅಳೋರು, ದುಃಖ ಪಡೋರು ಇದ್ದೇ ಇರ್ತಾರೆ ಅಂತೇಳಿ ತಾವು ಹೈಕಮಾಂಡ್ ಭೇಟಿಗೆ ಅವಕಾಶ ಸಿಗಲಿಲ್ಲ ಅನ್ನುವಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ಉತ್ತರವನ್ನು ಕೊಟ್ಟಿದ್ದಾರೆ ಅವರು. ಖುಷಿ ಪಡೋರು, ಅಳೋರು, ದುಃಖ ಪಡೋರು ಇದ್ದೇ ಇರ್ತಾರೆ, ಆದರೆ ಅವರ ಇಚ್ಛೆಯಂತೆ ಮಾಡಲಿ, ಎಲ್ಲರೂ ಖುಷಿಯಾಗಿರಲಿ ಅಂತೇಳಿ ಟಾಂಗ್ ಕೊಟ್ಟಿದ್ದಾರೆ. ಎಲ್ಲರೂ ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ ಅಂತೇಳಿ ಹೇಳಿದ್ದಾರೆ. ವಿಶೇಷವಾಗಿ ಮೀಡಿಯಾದವ್ರಿಗೂ ಕೂಡ ಹೇಳಿದ್ದಾರೆ. ನಾನು ಇಲ್ಲಿ ಇರ್ತೀನೋ ಅಥವಾ ಇಲ್ವೋ ಅನ್ನುವಂಥದ್ದು ಮುಖ್ಯ ಅಲ್ಲ ಅನ್ನುವ ಅಂಶವನ್ನು ಹೇಳೋದ್ರ ಮೂಲಕವಾಗಿ, ಅಂದರೆ PCC ಅಧ್ಯಕ್ಷ ಸ್ಥಾನವನ್ನು ಕೂಡ ಬಿಟ್ಕೊಡೋಕ್ಕೆ ನಾನು ರೆಡಿ ಇದ್ದೀನಿ ಅನ್ನುವಂಥ ರೀತಿಯಲ್ಲಿ ಮಾತನಾಡಿದ್ದಾರೆ. 2028ಕ್ಕೆ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅನ್ನುವಂಥದ್ದೇ ನಮ್ಮ ಉದ್ದೇಶ. 2028ಕ್ಕೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತರ್ತೀನಿ, ಈ ಮಾತನ್ನು ಅವರು ಹಿಂದಿನಲ್ಲೂ ಕೂಡ ಹೇಳ್ತಾ ಇದ್ದಾರೆ. ಮತ್ತು ಅದು ಪಕ್ಷದ ಅಧ್ಯಕ್ಷರಾಗಿ ಅವರ ಗುರಿಯೂ ಕೂಡ. ಆ ವಿಚಾರದಲ್ಲಿ ಯಾವುದೇ ಅನುಮಾನಗಳಿಲ್ಲ. ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು, ಕಾರ್ಯಕರ್ತರ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಯಾರೂ ಎಲ್ಲೂ ಕೂಡ ಪರ್ಮನೆಂಟ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ. ಯಾರೂ ಎಲ್ಲೂ ಶಾಶ್ವತ ಅಲ್ಲ, ನಾನು ಓಡಿ ಹೋಗೋ ಮನುಷ್ಯ ಅಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ನಾನು ಎಲ್ಲೂ ಕೂಡ ಓಡಿ ಹೋಗೋದಿಲ್ಲ ನಾನು, ಹಾಗೂ ಯಾರು ಯಾವುದಕ್ಕೂ ಶಾಶ್ವತ ಅಲ್ಲ. DCM ಅನ್ನೋಂಥದ್ದು ಶಾಶ್ವತ ಅಲ್ಲ, ಅದು CM ಆಗ್ಬೋದು. CM ಅನ್ನೋಂಥದ್ದು ಶಾಶ್ವತ ಅಲ್ಲ, ಮಾಜಿ CM ಕೂಡ ಆಗಬಹುದು ಅನ್ನುವಂಥದ್ದು ಆಗಬಹುದು. ಆ ರೀತಿಯೂ ಕೂಡ ಅದನ್ನು ಅರ್ಥೈಸ್ಬೋದು, ಆ ರೀತಿಯಾಗಿ ವಿವರಿಸ್ಬೋದು. ಆದರೆ ಇಲ್ಲಿರುವಂಥದ್ದು ಶಿವಕುಮಾರ್ ಅವರ ಈ ಮಾತುಗಳು ಮತ್ತು ಈ ಮಾತಿನ ಉದ್ದೇಶ ಏನಿತ್ತು, ಯಾವ ಸ್ವರೂಪದಲ್ಲಿ ಅವರು ಈ ವಿಚಾರಗಳನ್ನು ಹೇಳಿದ್ದಾರೆ ಅನ್ನುವಂಥದ್ದು ಕೂಡ ನಾವು ಗಮನಿಸಬೇಕಾಗಿರುವಂಥದ್ದು. ಶಿವಕುಮಾರ್ ಅವರ ಮಾತುಗಳನ್ನು ವಿಶೇಷವಾಗಿ ಇಲ್ಲಿ ಶಿವಕುಮಾರ್ ಅವರು ಹೇಳಿರ್ತಕ್ಕಂತಹ ಮಾತುಗಳನ್ನು ನಾವು ಗಮನಿಸಬೇಕಾಗಿರುವಂಥದ್ದು. ಮತ್ತು ಅದರಲ್ಲಿ ಬಹಳಷ್ಟು ಒಳಾರ್ಥಗಳಿದ್ದಾವೆ, ಒಗಟಿನ ರೀತಿಯಲ್ಲೂ ಕೂಡ ಭಾಸವಾಗುತ್ತೆ. ಮಾತನ್ನು ತೋರಿಸ್ತಾರೆ. ಇಲ್ಲೋ ಅದು ಬೇರೆ ವಿಚಾರ. ಬಟ್ 100 ಕಚೇರಿ ಯಾರು ನನ್ನ ಕಾಲದಲ್ಲಿ ಮಾಡಿ ಹೋಗ್ಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ಪರ್ಮನೆಂಟ್ ಆಗಿ ಒಂದ್ ನಿಮಿಷ ನಾವು ಪರ್ಮನೆಂಟ್ ಆಗಿ ಇರಕ್ ಆಗಲ್ಲ. ಐ ಆಮ್ ಟೆಲಿಂಗ್ ಯು, ಆಲ್ರೆಡಿ 5.5 ವರ್ಷ ಆಗಿದೆ. ಇನ್ನು ಮಾರ್ಚ್ ಬಂತು ಅಂದ್ರೆ 6 ವರ್ಷ ಆಗ್ತದೆ. ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಬಟ್ ನಾನು ಲೀಡರ್ಶಿಪ್ ಅಲ್ಲಿ ಇರ್ತೀನಿ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಬಿ ದೇರ್ ಇನ್ ದಿ ಫ್ರಂಟ್ ಲೈನ್, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾನು ಅವತ್ತೇ ನಾನು ಉಪಮುಖ್ಯಮಂತ್ರಿ ಆದ ದಿನನೇ ಬಿಡ್ಬೇಕು ಅಂತ ಹೇಳಿದೆ. ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ಇರೋ DK ಇನ್ ಸ್ವಲ್ಪ ದಿನ ಇರು ಅಂತೇಳಿ ನನ್ನನ್ನು ಇರಿಸ್ಕೊಂಡ್ರು. ಬಟ್ ಇರೋಂಥ ಸಂದರ್ಭದಲ್ಲಿ ಯಾವ ರೀತಿ ಪಕ್ಷ ಕಟ್ಟಬೇಕು ಅನ್ನೋದು ಒಂದು ಪ್ರಯತ್ನ ಮಾಡಿ ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ. ಹೀಗೆ ಪಕ್ಷ ಕಟ್ಟಿದ್ದೀನಿ, ನನ್ನ ಡ್ಯೂಟಿ ನಾನು ಮಾಡಿದ್ದೀನಿ ಅಂತ ಬಹುತೇಕ ಒಂದು ರೀತಿಯ ವಿದಾಯದ ಸಂದರ್ಭದಲ್ಲಿ ಹೇಳುವಂತಹ ಮಾತುಗಳನ್ನು ಬಹಳ ಮುಂಚಿತವಾಗಿ ಹೇಳಿದ ರೀತಿಯಲ್ಲಿ ಗೋಚರಿಸ್ತಾ ಇತ್ತು ಅವರ ಮಾತುಗಳು. ಯಾಕಂದರೆ CM ಬದಲಾವಣೆಯ ಗುಮ್ಮ, KPCC ಅಧ್ಯಕ್ಷ ಬದಲಾವಣೆ ಇವೆಲ್ಲವೂ ಕೂಡ ಇನ್ನೂ ಕೂಡ ಕಾಂಗ್ರೆಸ್ನ ಮಟ್ಟಿಗೆ ನಿಗೂಢವಾಗಿಯೇ ಉಳಿದಿರತಕ್ಕಂತಹ ಸಂಗತಿಗಳು. ಸಂಪುಟ ಪುನಾರಚನೆ ವಿಚಾರದಲ್ಲಿ ಗುಟ್ಟನ್ನು ಬಿಟ್ಟು ಕೊಡದ ನಾಯಕರು. ಯಾಕಂದರೆ ಇಲ್ಲಿ ಯಾವುದು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಹೀಗಾಗಿಯೇ ಗೊಂದಲ ಇಷ್ಟೆಲ್ಲ ನಡೀತಾ ಇರುವಂಥದ್ದು. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ಅನ್ನೋವಾಗಲೇ ಸಸ್ಪೆನ್ಸ್ ಕಾಯ್ದುಕೊಂಡಿದೆ ಹೈಕಮಾಂಡ್. ಇದು ನಿಜಕ್ಕೂ ಸಸ್ಪೆನ್ಸು ಅಥವಾ ಜನರನ್ನು ಮತ್ತಷ್ಟು ಗೊಂದಲದಲ್ಲಿಡುವಂತಹ ಕಾರ್ಯಕ್ರಮವು ಒಂದು ಕೂಡ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ ಕೈಯಲ್ಲೇ ಇನ್ನೂ ಕೂಡ ಈ ಎಲ್ಲ ನಿರ್ಧಾರಗಳ ಚೆಂಡು ಅವರ ಕೈಯಲ್ಲೇ ಇದೆ. ರಾಜ್ಯ ರಾಜಕಾರಣದ ಚೆಂಡು ಸದ್ಯ ಅವರ ಕೈಯಲ್ಲಿದೆ. ಅವ್ರಿಗೆ ಅದನ್ನು ಗುಪ್ತವಾಗಿ ಇಟ್ಕೊಂಡಿದ್ದಾರೆ. ದೆಹಲಿಗೆ ಹೋಗಿ ಬಂದ ಬಳಿಕ ಎಲ್ಲದಕ್ಕೂ ಸ್ಪಷ್ಟತೆ ಸಿಕ್ಕಿದೆಯಾ? ಶಿವಕುಮಾರ್ ಅವ್ರಿಗೇನಾದರೂ ಸಿಕ್ಕಿದೆಯಾ? ನೀವು PCC ಅಧ್ಯಕ್ಷ ಸ್ಥಾನವನ್ನು ಬಿಡಬೇಕು ಅಂತ ಸುಳಿವೇನಾದರೂ ಸಿಕ್ಕಿದೆಯಾ? ಸೂಚನೆ ಏನಾದರೂ ಸಿಕ್ಕಿದೆಯಾ? ಅಥವಾ ನೀವು PCC ಅಧ್ಯಕ್ಷ ಸ್ಥಾನವನ್ನು ಬಿಟ್ಟು ನೀವು ಮುಖ್ಯಮಂತ್ರಿ ಆಗಿ ಅಂತ ಏನಾದ್ರು ಹೇಳಿದ್ದಾರೆ? ಅಥವಾ ಮುಖ್ಯಮಂತ್ರಿಯವರ ವಿಚಾರದಲ್ಲಿ ಏನಾದರೂ ಚರ್ಚೆಗಳಾಗಿದ್ದಾವ? ಯಾವುದೂ ಕೂಡ ಸ್ಪಷ್ಟತೆಯನ್ನು ಕೊಡ್ತಾ ಇಲ್ಲ. ಶಿವಕುಮಾರ್ ಒಗಟು ಮಾತುಗಳನ್ನು ಹೈಕಮಾಂಡ್ನವರು ಏನಾದರೂ ಬಿಚ್ಚಿಡ್ತಾರಾ ಅಂತ ನೋಡಬೇಕು. ಯಾಕಂದರೆ ಇದಕ್ಕೆ ಅಲ್ಲಿಲ್ಲೇ ಉತ್ತರ ಬರಬೇಕಾಗಿದೆ. ಸದ್ಯಕ್ಕಂತೂ ಯಾವ ಬದಲಾವಣೆಯೂ ಇಲ್ಲ ಅನ್ನುವಂಥ ಸಂದೇಶವನ್ನು DK ಮಾತು ಸಾರ್ತಾ ಇದೆಯಾ ಅನ್ನುವಂತಹ ಅನುಮಾನವೂ ಕೂಡ ಇಲ್ಲಿ ದಟ್ಟವಾಗಿ ಗೋಚರಿಸ್ತಾ ಇದೆ.
ಆದರೆ ಇದರ ನಡುವೆ ಬಿಜೆಪಿಯವರು ಈ ಅವಕಾಶವನ್ನೇ ಬಳಸಿಕೊಂಡು ಒಂದು ಟಾಂಗ್ ಕೊಟ್ಟಿದ್ದಾರೆ. ಹೇಗಿದ್ರು ಕೂಡ AI ಬಳಕೆ ಮಾಡೋದಕ್ಕಾಗುತ್ತೆ, ಅದರ ಮೂಲಕವಾಗಿ ಒಂದು ವ್ಯಂಗ್ಯ ಚಿತ್ರದ ಸ್ವರೂಪದಲ್ಲಿ ಒಂದು ಟಾಂಗ್ ಕೊಟ್ಟಿರುವಂತಹ ವಿಡಿಯೋವನ್ನು ಬಿಜೆಪಿಯವರು ಪೋಸ್ಟ್ ಮಾಡಿದ್ದಾರೆ. ಹೀಗೆ ವ್ಯಂಗ್ಯ ವಿಡಿಯೋದ ಮೂಲಕವಾಗಿ ಅವರು ಪೋಸ್ಟ್ ಮಾಡ್ತಾ ಇದ್ದಾರೆ. ಬಿಜೆಪಿಯವರು ಕಾಂಗ್ರೆಸ್ನಲ್ಲಿ ಎಷ್ಟು ಗೊಂದಲಗಳಿದ್ದಾವೋ ಆ ಗೊಂದಲ ಜಾಸ್ತಿ ಆದಷ್ಟು ಬಿಜೆಪಿಗೂ ಕೂಡ ಅನುಕೂಲ ಆಗುತ್ತೆ ಅಂತ ರಾಜಕೀಯ ಲೆಕ್ಕಾಚಾರ ಇದ್ದೇ ಇರುವಂಥದ್ದು.